ಈ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೀತದೆ. ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಜನ ರಶ್. ಪ್ರತಿ ಇಯರ್ಲಿ ಒಂದ್ಸರಿ ಜಾತ್ರೆ ನಡೀತಾ ಇರುತ್ತೆ. ತುಂಬಾ ಜೋರಾಗಿ ನಡೆಯುತ್ತೆ ಜಾತ್ರೆ. ಹಿಂದಿನ ವರ್ಷದಿಂದ ಈ ವರ್ಷ ನೋಡಿದ್ರೆ ತುಂಬಾ ಜನ ಬಂದಿದ್ದಾರೆ. ದೇವಸ್ಥಾನ ತುಂಬಾ ಹಳೇದು ಆಕ್ಚುಲಿ. ಇಲ್ಲಿ ಮುಕ್ತಿ ದೊರೆಯುತ್ತದೆ. ಈ ಸರಿನೂ ಜಾತ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ ವಿಸಿಟ್ ಮಾಡಿ. ಉಪವಾಸ ಇದ್ಬಿಟ್ಟು ನಿವಾರಣೆ ಆಗುತ್ತದೆ. ಮದುವೆ ಆಗದೇ ಇರೋರು ಮದುವೆ ಆಗೋದು, ಮಕ್ಕಳಾಗದೇ ಇರೋರಿಗೆ ಆ ಥರದ್ದು ಆಗುತ್ತೆ ಅಂತ ನಂಬಿಕೆ ಇದೆ. ನಮ್ಮೂರಾಗಿ ನಮ್ಮ ಜಾತ್ರೆ ಅಂದರೆ ತುಂಬ ಇಷ್ಟ. ರಥ ಎಲ್ಲ ಚೆನ್ನಾಗಿ ಹೇಳಿದ್ರು, ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಭಾರಿ ಜನ ಬಂದವ್ರೆ, ಇನ್ನು ಬರ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆ ಆದರೂ ಇನ್ನೂ ಜನನೇ ಕಮ್ಮಿ ಆಗಿಲ್ಲ. ಟ್ರಾಫಿಕ್ ಆಗುತ್ತದೆ. ಆ ಕಡೆ ನೋಡಿದ್ರು ಟ್ರಾಫಿಕ್, ಈ ಕಡೆ ನೋಡಿದ್ರು ಟ್ರಾಫಿಕ್. ಪ್ರತಿ ವರ್ಷ ಸರ್ ನಾವು ಇಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಇಲ್ಲಿ 3ನೇ ವರ್ಷ ನಾವು ಮಾಡ್ತಾ ಇದೀವಿ. ಪ್ರತಿ ವರ್ಷ ಇಲ್ಲಿ ಮೊದಲಿಂದ ಮಾಡ್ಕೊಂತ ಬಂದಾರೆ ಬೇರೆಯವರು, ಬಟ್ ನಾವು ಈ 3 ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ಓನರ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಜಾತ್ರೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅದ್ದೂರಿಯ ಜಾತ್ರೆ ಅಂತ ಹೇಳ್ಬೋದು. ಇದು ಎಲ್ಲಿ ನಡೀತಾ ಇದೆ ಅಂದರೆ ನಾಗಲಮಡಿಕೆ. ಎಲ್ಲಿ ಬರುತ್ತೆಪ್ಪ ಈ ನಾಗಲಮಡಿಕೆ ಅಂದರೆ ಪಾವಗಡ ತಾಲೂಕಿಗೆ ಸೇರುವಂತಹ ನಾಗಲಮಡಿಕೆ ಹೋಬಳಿ ಕೂಡ ಹೌದು ಅದು. ಸೊ ಅಲ್ಲಿ ಇವತ್ತು ಅದ್ದೂರಿಯಾದ ಒಂದು ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ನಡೀತಾ ಇದೆ. ಸೊ ಆ ಜಾತ್ರೆಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ನಾನು ಹಿಂಗೆ ಬೆಂಗಳೂರಿಂದ ಬಂದೆ, ನಮ್ಮ ಹುಡುಗ ಇನ್ನ ಊರಿಂದ ಬಂದಿಲ್ಲ. ನಾನು ಇವಾಗ ಪಾವಗಡದಲ್ಲಿದ್ದೀನಿ. ಸೊ ಆ ಕಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಸೌಂಡ್ ಎಲ್ಲ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಈ ಕಡೆ ಪ್ರಶಾಂತವಾಗಿದೆ ಅಂತ ಸಿಟಿಯಿಂದ ಈಚೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಜಾತ್ರೆ ಹೇಗಿರುತ್ತೆ, ನಮ್ಮ ಬಾಲ್ಯದ ನೆನಪುಗಳು ಜಾತ್ರೆಯಲ್ಲಿ ಯಾವ ಥರ ಇರುತ್ತೋ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಬನ್ನಿ, ಜಾತ್ರಾ ಮಹೋತ್ಸವ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನಮ್ಮ ಫ್ರೆಂಡ್ ಬೇರೆ ಬರ್ತಾ ಇದ್ದಾರೆ, ಅವ್ರು ಇನ್ನೂ ಬರೋದು ಲೇಟ್ ಆಗಿದೆ. ಅವ್ರನ್ನೂ ಕರ್ಕೊಂಡು ಅವ್ರ ಜೊತೆಗೆ ಹೋಗೋಣ ಬನ್ನಿ. ಈ ಜಾತ್ರೆ ಬಗ್ಗೆ ಹೇಳಬೇಕು ಅಂದರೆ ಇದು ಜನವರಿ ತಿಂಗಳಲ್ಲಿ ಬರುತ್ತೆ. ಇವತ್ತು ಜನವರಿ 5ನೇ ತಾರೀಕು 2025. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಜಾತ್ರೆಗೆ ಹೋಗ್ಬೇಕು ಅಂದರೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ನಮ್ಮ ಹತ್ರ ಕಾಸು ಇರ್ತಿರ್ಲಿಲ್ಲ ಅವಾಗ. ಹೆಂಗೆ ಹೋಗ್ತಿದ್ವಿ ಜಾತ್ರೆಗೆ ಅಂದರೆ ಊರಲ್ಲಿ ಒಂದು 2-3 ಟ್ಯಾಕ್ಟ್ರಿ ಹೋಗೋವು. ಆ ಟ್ಯಾಕ್ಟ್ರಿಯಲ್ಲೆಲ್ಲ ಹೋಗೋರು. ಆ ಟ್ಯಾಕ್ಟ್ರಿಯಲ್ಲಿ ನಾವು ಒಂದು ಜಾಗ ಹುಡ್ಕೊಂಡು ಆ ಟ್ಯಾಕ್ಟ್ರಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಜಾತ್ರೆಗೆ ಹೋಗ್ತಿದ್ವಿ. ಸೊ ಆ ನೆನಪುಗಳೆಲ್ಲ ಇವಾಗ ನೆನಪಾಗ್ತಾ ಇದ್ದಾವೆ. ಬೆಳಿಗ್ಗೆನೆ ಬರ್ತೀನಿ ಅಂದವ್ರು ಇನ್ನೂ ಇವಾಗ ಬರ್ತಾ ಇದ್ದಾರೆ ನೋಡಿ. ಬತ್ತೀವಿ ಅಂದ್ಬಿಟ್ಟು ಆಗ್ಯಾರ ಸರ್. ಏನೇ ಬರ್ತೀನಿ ಅಂದವ್ರು ಇವಾಗ ಬರ್ತಿದ್ರಲ್ಲ ಅಲ್ಲಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ. ಇವನು ಈಗ ಇವಾಗ ಬರ್ತೀನಿ ಅಂದಳು, ಇನ್ನ ಇಲ್ಲೇ ಇದ್ದಾನೆ. ಇವಾಗ ಬಂದಿದ್ದಾನೆ ನೋಡ್ರಿ ಇವನು ಹೋಬಳೆ ಸರ್. ಹೌದಾ? ಈ ಒಳಕ್ ಹೋಗಲಿ, ನಿಮ್ ಕರ್ಗಾಗ್ತಿ. ಆಮೇಲೆ ಹೋಗ್ ಬಾರ್ಲ, ಬಿಸಿಲು ಜಾಸ್ತಿ ಆಯ್ತು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಕೊಡು. ಹಲೋ ದೇವಸ್ಥಾನ ಪಾರ್ಕಿಂಗ್ ಫೀಸ್ ಸರ್ ಎಷ್ಟು ಸರ್? ಹಲೋ ಎಷ್ಟು ಸರ್? ಓಡ್ಕೊಳ್ಳಿ ಸರ್ ಫೋಟೋ. ಅಲ್ಲ ಯೂಟ್ಯೂಬ್ ಮಾಡ್ತಾ ಇದೀವಿ. ಯೂಟ್ಯೂಬ್ ವಿಡಿಯೋ ಮಾಡ್ತಾವ್ರೆ. ಇಲ್ಲ 100 ಹೆಂಗೆ ಸರ್? ಅದು ನಾಗಲಮಡಿಕೆ ಎಂಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಟ್ರಾಫಿಕ್ ಆಗ್ಬಿಟ್ಟಿದೆ ತುಂಬ. ನಾನು ಕಾರಲ್ಲಿ ಬರೋದು ಬೇಡ ಅಂದೆ, ಇವರೆಲ್ಲ ಕಾರಲ್ಲೇ ಹೋಗೋಣ ಅಂದರು. ಬಸ್ಸಲ್ಲಿ ಇವಾಗ ಕಾರ್ನ ಆ ಕಡೆ ಹಾಕ್ಬಿಟ್ಟು ಇವಾಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ. ಇಲ್ಲಿಂದ ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು ಅನ್ಸುತ್ತೆ. ನೋಡಿ ಎಷ್ಟೊಂದು ಗಾಡಿ ಬಂದಿದ್ದಾವೆ. ಫುಲ್ ಟ್ರಾಫಿಕ್ ಇವತ್ತು. ಹೋದ ವರ್ಷ ಎಲ್ಲ ಒಂದು 10-15 ಜನ ಬಂದಿದ್ವಿ ಹುಡುಗರು. ಈ ವರ್ಷ ಯಾರು ಬರಲೇ ಇಲ್ಲ, ಒಂದು 4 ಜನ ಮಾತ್ರ ಬಂದಿದ್ದೀವಿ. ಸೊ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಜಾತ್ರೆಗೆ ಇನ್ನೂ ಎಂಟ್ರಿ ಆಗ್ತಾ ಇದೀವಿ. ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ, ಅರ್ಧ ಜನ ಅವಾಗೆ. ಸೊ ಯಾರನ್ನ ಕೇಳೋಣ ಜಾತ್ರೆ ಹೇಗಿತ್ತು, ದರ್ಶನ ಆಯ್ತಾ ಇಲ್ವಾ ಅಂತ. ಯಾರನ್ನ ಸ್ವಲ್ಪ ಬರೋರನ್ನ ಕೇಳಿ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ ಇಲ್ಲಿ ಅಣ್ಣ ಕೇಳೋಣ. ಅಣ್ಣ
ದೇವಸ್ಥಾನಕ್ಕೆ ಹೋಗಿದ್ರಾ? ಹೋಗಿದ್ವಿ. ಏನಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ದೇವಸ್ಥಾನದ ಏನು ಗೊತ್ತಿರಂಗೆ ಈ ವರ್ಷ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ, ಎಲ್ಲ ಪರವಾಗಿಲ್ಲ. ಹೋದ ವರ್ಷ ಇಷ್ಟೊಂದು ಜನ ಹೋದ ವರ್ಷ ಇಷ್ಟೊಂದು ಜನ ಇರ್ಲಿಲ್ಲ, ಈ ಸತಿ ಭಾರಿ ಜನ, ಹಬ್ಬ ತುಂಬಾ ಜನ ಬಂದಾರೆ. ಹಬ್ಬ ಚೆನ್ನಾಗಿ. ವಿಶಿಷ್ಟತೆ ಏನು? ದೇವಸ್ಥಾನದ ವಿಶಿಷ್ಟತೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ತುಂಬಾ ಒಳ್ಳೆ ಒಳ್ಳೆ ಕೋರಿಕೆಗಳು ನೆರವೇರ್ತವೆ. ಬಂದು ಜನಗಳೆಲ್ಲ ಭಕ್ತಾದಿಗಳೆಲ್ಲ ಬಂದು ಚೆನ್ನಾಗಿ ಹಬ್ಬವನ್ನು ಆಚರಿಸಿ ಹೋಗ್ತಾರೆ. ಮತ್ತೆ ದೇವಸ್ಥಾನದ ಜಾತ್ರೆ ಬಗ್ಗೆ ಹೇಳಿ. ದೇವಸ್ಥಾನ ತುಂಬ ಹಳೇದು ಆ್ಯಕ್ಚುಲಿ. ನಾಗಲಮಡಕ್ಕೆ ಇದು 3 ದೇವಸ್ಥಾನ ಬರುತ್ತೆ, ಸುಬ್ರಹ್ಮಣ್ಯ ದೇವಸ್ಥಾನಗಳು. ಆದಿ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ ಮತ್ತು ಅಂತ್ಯ ಸುಬ್ರಹ್ಮಣ್ಯ ಅಂತೇಳಿ. ಇದು ಅಂತ್ಯ ಸುಬ್ರಹ್ಮಣ್ಯ ಆ್ಯಕ್ಚುಲಿ ಮುಕ್ತಿ ದೊರೆಯುತ್ತದೆ. ಇದು ವರ್ಷಕ್ಕೊಂದ್ಸರಿ ವಿಜೃಂಭಣೆಯಿಂದ ನಡೀತದೆ. NSVCT ವೆಬ್ಸೈಟ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಸರಿನೂ ಜಾತ್ರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ ವಿಸಿಟ್ ಮಾಡಿ. ಪಾವಗಡದಿಂದ ಬರೀ 13-14 ಕಿಲೋಮೀಟರ್ ಆಗುತ್ತೆ. KSRTC ಬಸ್ ಎಲ್ಲ ಇರುತ್ತೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ತುಂಬ ಒಳ್ಳೆ ಪ್ಲೇಸು. ಎಲ್ಲ ದೇವರ ಆಶೀರ್ವಾದ ಪಡ್ಕೊಳ್ಳಿ. ಥ್ಯಾಂಕ್ಸ್. ನಮ್ಮೂರು ಪಕ್ಕದವ್ರೆ ಇವರು, ಸಿಂಗಡಳ್ಳಿ ಅವರು. ಈ ವರ್ಷ ಅದ್ದೂರಿಯಾಗಿ ನಡೆಯುವಂಥ ಜಾತ್ರೆ ಇದು. ಸುಬ್ರಹ್ಮಣ್ಯ ಸ್ವಾಮಿದು ಷಷ್ಠಿ ತುಂಬ ಅದ್ಭುತವಾಗಿ ನಡೀತದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿ ಈ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಈ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತದೆ. ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಜನ ರಶ್ಶು ಸೂಪರ್ ಆಗಿದೆ. ಎಲ್ಲರೂ ಪ್ರತಿಯೊಂದು ತಾಲೂಕಿನವರು, ಡಿಸ್ಟಿಕ್ನವರು ಎಲ್ಲರೂ ಬಂದು ದೇವಸ್ಥಾನ ದರ್ಶನ ಪಡೆದ್ರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಎಲ್ಲರೂ ನಾಗಲಮಡಿಕೆ ಜಾತ್ರೆಯನ್ನು ಎಂಜಾಯ್ ಮಾಡಿ. ದೇವಸ್ಥಾನದ ಬಗ್ಗೆ ಮತ್ತೆ ಜಾತ್ರೆ ವಿಶೇಷ ಬಗ್ಗೆ ಒಂದೆರಡು ಮಾತು ನಿಮ್ಮ ಮಾತು. ನಮ್ಮೂರಾಗಿ ನಮ್ಮ ಜಾತ್ರೆ ಅಂದರೆ ತುಂಬ ಇಷ್ಟ. ಜಾತ್ರೆ ಬಗ್ಗೆ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ನಾಗಲಮಡಿಕೆ ಜಾತ್ರೆ. ಇದು ತುಂಬ ಪ್ರತಿಷ್ಠವಾದಂಥ ಜಾತ್ರೆ. ಇಲ್ಲಿರೋದು ದೇವಸ್ಥಾನ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ಇಯರ್ಲಿ ಒಂದ್ಸರಿ ಜಾತ್ರೆ ನಡೀತಾ ಇರುತ್ತೆ. ತುಂಬ ಜೋರಾಗಿ ನಡೆಯುತ್ತೆ ಜಾತ್ರೆ. ಹಿಂದಿನ ವರ್ಷದಿಂದ ಈ ವರ್ಷ ನೋಡಿದರೆ ತುಂಬ ಜನ ಬಂದಿದ್ದಾರೆ. ಜಾತ್ರೆಯಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು? ಏನೇನು ತಗೊಂಡ್ರಿ ಎಲ್ಲ ಜಾತ್ರೆಯಲ್ಲಿ? ಜಾತ್ರೆಯಲ್ಲಿ ಇನ್ನೂ ಸದ್ಯಕ್ಕೆ ಏನು ತಗೊಂಡಿಲ್ಲ, ಸುತ್ತಾಡ್ತಾ ಇದ್ದೀವಿ. ಇನ್ನು ಶಾಪಿಂಗ್ ಏನು ಮಾಡಿಲ್ಲ, ಸದ್ಯಕ್ಕೆ ಸುತ್ತಾಡ್ತಾ ಇದ್ದೀವಿ. ಇನ್ನು ಜಸ್ಟ್ ಈಗ ರಥೋತ್ಸವ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಏನು ನಮ್ಮ ಅಪ್ಪ ಅವ್ರ ಮನೆಗೆ ಬಿಟ್ಟು ಸದ್ಯಕ್ಕೆ ಜಾತ್ರೆ ಸುತ್ತಾನ ಅಂತ ಬಂದಿದ್ದೀವಿ. ಇನ್ನು ಏನೇನು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು, ತಗೋಬೇಕು. ದೇವಸ್ಥಾನದ ಮುಂದೆ ಹೋಗೋದಕ್ಕೂ ಆಗಲ್ಲ ಅನ್ಸುತ್ತೆ. ಒಳಗಡೆ ಅಂತೂ ಹೋಗೋದಕ್ಕಾಗಲ್ಲ. ಹೊರಗಡೆನೆ ದರ್ಶನ ಮಾಡಿಕೊಂಡು ಹೊರಗಡೆನೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡೋರು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತು, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ಮುಂದೆ ಇನ್ನು ಇದೇ ದೇವಸ್ಥಾನ. ಸೊ ಇಲ್ಲಿ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೊರಗಡೆನೇ ಅಲ್ಲಿ ಕಾಯಿ ಹೊಡಿತಾ ಇದ್ದಾರೆ. ಅಲ್ಲಿ ಕಾಯಿ ಹೊಡೆದ್ಬಿಟ್ಟು ದರ್ಶನ ಮಾಡಿಕೊಂಡು ಹೋಗೋಣ ಬನ್ನಿ. ದೇವಸ್ಥಾನ ಅಲ್ಲಿದೆ. ದೇವಸ್ಥಾನದ ಎಡಭಾಗದಲ್ಲಿ ಹಂಗೆ ಮುಂದೆ ಬಂದರೆ ಯಾರಾದ್ರು ಹರಕೆ ಹೊತ್ಕೊಂಡಿರ್ತಾರೆ, ಮಕ್ಕಳಿಗೆ ಆಗಲಿ, ಯಾರಿಗಾನ ಹುಷಾರಿಲ್ಲ ಅಂದಾಗ, ನಾಲ್ಕು ಸ್ವಲ್ಪ ದೋಷ ಇದ್ದಾಗ ಅಂದಾಗ ಇಲ್ಲಿ ಬಂದೆಲ್ಲ ಮುಡಿ ಕೊಡ್ತಾರೆ. ಮುಡಿ ಕೊಟ್ಟು ಅವ್ರ ಹರಕೆ ಎಲ್ಲ ತೀರಿಸ್ಕೊತಾರೆ. ಇದು ದೇವಸ್ಥಾನದ ಎಡಭಾಗದಲ್ಲಿದೆ. ಇಲ್ಲಿ ನೀರಿನ ಫೆಸಿಲಿಟೀಸು ಕೂಡ ದೇವಸ್ಥಾನದವರು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತೊಟ್ಟಿ ಇದೆ, ಮತ್ತು ಅಲ್ಲಿ ಪೈಪ್ಲೈನ್ ಎಲ್ಲ ಇದೆ. ಈ ದೇವಸ್ಥಾನದ ಹರಕೆ ಕೊಡೋ ಜಾಗ ಇದು. ಪೂಜೆ ಮಾಡ್ಸಕ್ಕೆ ಹೋಗೋಣ ಇವಾಗ. ದೇವಸ್ಥಾನ ಹೊರಗಡೆ ಕಾಯಿ ಹಣ್ಣು ಎಲ್ಲ ಸಿಗುತ್ತೆ. ಹೂವು ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಬರೋಣ ಬನ್ನಿ. ಕಾಯಿ ಹೂವು ತಗೊಂಡಿದೀವಿ, ಇವಾಗ ಹಾಲು ತಗೊಳ್ಳೋಣ. ಎರಡು ತಗೊಂಡಿದೀವಿ, ಇವಾಗ ಪೂಜೆ ಮಾಡ್ಕೊಂಬರೋಣ ಬನ್ನಿ.
ಫೈನಲ್ ಆಗಿ ಪೂಜೆ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಪೂಜೆ ಮಾಡೋದೇ ಒಂದು ಸಾಹಸ ಮಾಡ್ದಂಗೆ ಆಗುತ್ತೆ. ಇಲ್ಲಿ ದೇವಸ್ಥಾನದ ಎಂಟ್ರಿ, ದೇವಸ್ಥಾನ ಎದುರುಗಡೆ ಕಟ್ಟೆ, ಆ ಕಟ್ಟೆಗೆ ಪೂಜೆ ಮಾಡ್ಬೇಕು ಇವತ್ತು. ಒಳಗಡೆ ಹೋಗೋಕ್ಕೆ ನೋಡಿ ಎಷ್ಟು ಕ್ಯೂ ಇದೆ ಅಂತ. ಸಿಕ್ಕಾಪಟ್ಟೆ ಕ್ಯೂ, ಇದು ತುಂಬ ದೂರ ಇರುತ್ತೆ, ಅಲ್ಲಿ ಗಂಟ ಇರುತ್ತೆ. ನೋಡೋಣ ಬನ್ನಿ ಎಲ್ಲಿ ಗಂಟ ಕ್ಯೂ ಇದೆಯೋ ನೋಡಿ. ಈ ಲೈನ್ ಎಲ್ಲ ದೇವರ ದರ್ಶನಕ್ಕೆ ಕ್ಯೂ ಕಟ್ಟಿರೋದು. ಜಾತ್ರೆ ದಿನ ಬಂದರೆ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಸಾಹಸ ಮಾಡ್ದಂಗೆ ಆಗುತ್ತೆ. ಬೇರೆ ದಿನ ಬಂದರೆ ಆರಾಮಾಗಿ ಪೂಜೆ ಮಾಡ್ಕೊಂಡು ದೇವ್ರು ನೋಡ್ಕೊಂಡು ಹೋಗ್ಬೋದು. ಸರ್ ಎಲ್ಲಿಂದ ದೇವ್ರು ನಾವು ಸ್ವಂತ ಊರು ಇಲ್ಲೇನೆ, ಪಾವಗಡನೆ, ಬೆಂಗಳೂರಿಂದ ಬಂದಿರೋದು. ಇವತ್ತು ಹಬ್ಬ ಇದೆ ಅಂತ ಇವತ್ತು ರಜೆ ಇದೆ. ಜಾತ್ರೆ ರಜೆ ಇಲ್ಲ ಅಂದ್ರೆ ಅಲ್ಲೇ ಮಾಡ್ಕೊಂತಿದ್ವಿ ಮನೇಲೇನೆ. ಉತ್ತಕ್ಕೆ ಹೋಗಿ ರಜೆ ಇತ್ತಲ್ವಾ, ಬಂದು ಹೋಗೋಣ ಅಂತ ಹೇಳಿ. ಜಾಸ್ತಿ ವರ್ಷ ಆಯ್ತು ಇಲ್ಲಿ ಬಂದು, ಅದಕ್ಕೆ ಒಂದ್ಸತಿ ನೋಡ್ಕೊಂಡು ಹೋಗೋಣ. ಸರ್ ಇದು ವಿಶಿಷ್ಟತೆ ಏನಾದರೂ ಗೊತ್ತಾ ನಿಮಗೆ? ವಿಶಿಷ್ಟತೆ ಅಂತ ಏನಿಲ್ಲ, ಅಂದ್ರೆ ಗೊತ್ತಿಲ್ಲ, ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ನಾಗರು ಅದೇ ಅವರು ಇರೋದು ಸುಬ್ರಹ್ಮಣ್ಯ ಸ್ವಾಮಿದು ಷಷ್ಠಿ ದಿನ ಉಪವಾಸ ಇದ್ಬಿಟ್ಟು ನಿವಾರಣೆ ಆಗುತ್ತೆ. ಅದೇ ಮದುವೆ ಆಗದೇ ಇರೋರು ಮದುವೆ ಆಗೋದು, ಮಕ್ಕಳಾಗದೇ ಇರೋರಿಗೆ ಆ ಥರದ್ದು ಆಗುತ್ತೆ ಅಂತ ನಂಬಿಕೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ತೇರವಾಗಿ ಎಳ್ದಿದ್ದಾರೆ ನಾವು ಬರೋಷ್ಟೊತ್ತಿಗೆ. ಸೊ ಅಲ್ಲಿ ಹೂವು ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ, ಹೋಗಿ ಅದನ್ನ ಇಸ್ಕೊಂಬರ್ ಬನ್ನಿ. ಪ್ರಸಾದ ಸಿಕ್ಕಿದೆ. ಫೈನಲ್ ಆಗಿ ದೇವಸ್ಥಾನನ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಇವಾಗ ಉತ್ತರ ಪಿನಾಕಿನಿ ನದಿ ಹರಿತೈತಿ. ಇಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ಡ್ಯಾಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅವಾಗ ನಮ್ಮ ಹುಡುಗರು ನದಿ ನೋಡ್ಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾರೆ, ನಾವು ಇನ್ನೂ ಇಲ್ಲೇ ಇದ್ದೀವಿ. ನಮ್ಮ ಹುಡುಗರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವರೇ ಇಲ್ಲಿ. ನಾವು ಹೋಗ್ಬೇಕು ಇವಾಗ ಬೇಗ. ನದಿ ಮಾತ್ರ ಸೂಪರ್ ಲೊಕೇಶನ್ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಈ ನದಿನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಆ ಫ್ಲೇವರ್ ಮೇಲೆ ಹೋಗೋಣ ಇವಾಗ. ಈ ನಾಗಲಮಡಿಕೆ ಜಾತ್ರೆ ದಿನ ತುಂಬ ಅದ್ಭುತವಾಗಿ ಜಾತ್ರೆ ನಡೆಸ್ತಾರೆ. ಸೊ ಎಲ್ಲ ಊರಿಂದ ಬಂದ್ಬಿಟ್ಟು ಇಲ್ಲಿ ಎಲ್ಲ ಕುಂತಿದ್ದಾರಲ್ಲ, ಏನಕ್ಕೆ ಅಂದರೆ ಇಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಒಂದೊತ್ತು ಇದ್ಬಿಟ್ಟು ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಮತ್ತೆ ಒಂದೊತ್ತು ಇಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಅಡುಗೆಯಲ್ಲೂ ಸ್ಪೆಷಲ್ ಇರುತ್ತೆ. ಏನು ಅಡುಗೆ ಮಾಡಿರ್ತಾರೆ ಅಂತ ಒಂದ್ಸಲ ಹೋಗಿ ಕೇಳೋಣ. ಏನೇನು ಇಲ್ಲಿ ಜಾತ್ರೆಗೆ ಬಂದಿದ್ದೀವಿ, ಚೆನ್ನಾಗಿ ಜನ ಬಂದವ್ರೆ. ರಥ ಎಲ್ಲ ಚೆನ್ನಾಗಿ ಎಳೆದ್ರು, ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಭಾರಿ ಜನ ಬಂದವ್ರೆ. ಇನ್ನು ಬರ್ತಾ ಇದ್ದಾರೆ, ಇನ್ನು ಹೋಗೋರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಏನೇನು ಸ್ಪೆಷಲ್ ಮಾಡ್ತಾರೆ ಇವತ್ತು ಇಲ್ಲಿಗೆ? ಇಲ್ಲಿ ಬದನೆಕಾಯಿ ಬಜ್ಜಿ, ಇದು ಅನ್ನ, ಹೆಸರು ಕಾಳು ಅನ್ನ ಮಾಡ್ತಾರೆ. ಎಲ್ಲ ಜನ ಎಲ್ಲ ಇದೇ ಮಾಡೋದು ಈ ಹೊತ್ತು ದಿನ. ಇದ್ರಾಗೆಲ್ಲ ಇದೇ ಅನ್ನ ಮಾಡೋದು. ఓకే థ్యాంక్ యూ ఆంధ్రప్రదేశ్ పెనుగొండ ఏమిటికి వస్తుంటారు మీరు? ఏడాది వస్తారా? వస్తాం. ఏడాది వచ్చి ఈడే వచ్చి చేసుకొని ఈడే తింటాం. ఈడే తింటాం. ఏమిటికి ఇట్లా ఈడే చేసి ఈడే తినేది? అలా బాగుంటుంది. స్వామి బాగా కాపాడుకొని వచ్చినాడు. అంటే ఒక పొద్దుండి వచ్చి ఒక పొద్దు ఉంటాం. దర్శనం చేసుకొని వచ్చినాం. దర్శనం చేసుకొని వచ్చి భోజనం చేసి ఇప్పుడు ఒక పొద్దు ఇడిచినాం, ఒక గంటకి ఇడిచినాం. అవునా? ఈడే చేస్తారా? ఇక చూడు సవ్వు అన్ని పెట్టుకున్నాం. ఎందరు వచ్చినారు మీరు? మేమంతా ఒక 15 మంది వచ్చినాం. అంతే. ఆంధ్ర నుండి చాలా జనం వస్తాం. సంవత్సరమే వస్తాం. ಉತ್ತರ ಪಿನಾಕಿನಿ ನದಿ ಅಂತ, ಇದು ನಮ್ಮ ಮಧುಗಿರಿ ಹತ್ರ ಬರೋ ಜಯಮಂಗ್ಲಿ ನದಿ ಇದು ಬರುತ್ತೆ. ಪೇರೂರು ನದಿಗೆ ನೀರು ಬೇಕು ಅಂದಾಗ, ಪೇರೂರು ಡ್ಯಾಮ್ಗೆ ನೀರು ಬೇಕು ಅಂದಾಗ ನಮ್ಮ ನದಿಗೆ ನೀರು ಬಿಟ್ಟು ಕೃಷ್ಣಾ ನದಿ ಇದ್ದ, ಆಂಧ್ರದ ಕೃಷ್ಣಾ ನದಿ ಇದ್ದ, ನಮ್ಮ ನದಿ ಮುಖಾಂತರ ಅವರು ಪೇರೂರು ನದಿಗೆ ಇವರು ನೀರನ್ನು ತಗೊಂಡು ಹೋಗ್ತಾರೆ. ಇದು ಉತ್ತರ ಪಿನಾಕಿ ನದಿ ಅಂತ ಹೆಸರಾಗಿದೆ. ಮತ್ತೆ ಈ ಜಾತ್ರೆ ಕರ್ಕೊಂಡ್ಬಂದು ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂದ್ರೆ ಹೆಂಗಲ್ಲ? ಬಿಸಿಲಿಗೆ ತಿರ್ಗಾಡ್ ಐಸ್ ಕ್ರೀಮ್ ಕೊಡ್ಸೋನೆ. ತುಂಬಾ ಚೆನ್ನಾಗಿದೆ. ಇವಾಗ ಮಧ್ಯಾಹ್ನ 2 ಗಂಟೆ ಆದ್ರೂ ಇನ್ನೂ ಜನನೇ ಕಮ್ಮಿ ಆಗಿಲ್ಲ. ಟ್ರಾಫಿಕ್ ಆಗ್ಬಿಟ್ಟಿದೆ. ಆ ಕಡೆ ನೋಡಿದ್ರು ಟ್ರಾಫಿಕ್, ಈ ಕಡೆ ನೋಡಿದ್ರು ಟ್ರಾಫಿಕ್.
ಅಣ್ಣ ಏನ್ ಬಾಲಕದ ಅದು ಎಷ್ಟಣ್ಣ? ನಾವೇ ಹಾಕ್ಬೇಕಾ? ಅದ್ರೊಳಗೆ ಯಾವ್ದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಆ ಕಲರ್ ಬೀಳ್ಬೇಕು. ಇವಾಗ ಇಲ್ಲಿ ನಾವು ಈ ಕಲರ್ ಯಾವ್ದು ಆಗ್ತಾ ಅದ್ರೆ ಬಿದ್ರೆ ದುಡ್ಡು ಎಷ್ಟು ಕೊಡ್ತೀರಾ? ಹಾ, ವೈಟ್ ಬಿದ್ರೆ 100, ವೈಟೇ ಬೀಳೋದು. ವೈಟ್ ಅಂದಿದೀವಿ, ವೈಟ್ ಬಿದ್ದೈತೆ. 50ಗೆ ಎಷ್ಟು? 100. ಎಲ್ಲನಾ? ನಮ್ ಫ್ರೆಂಡ್ ಹೇಳ್ತಾವ್ ಇವಾಗ ಎಲ್ಲೋಗ್ ಹಾಕ್ಬೇಕಂತ. ಎಲ್ಲೋ ಅಣ್ಣ ಕೊಡೋಣ. ಯೂಟ್ಯೂಬ್ ಮಾಡ್ತಾ ಇದೀವಿ, ಬಾಲ್. ಇವಾಗ ವೈಟ್ ಪಾಸ್ ಆಯ್ತು. ಎಲ್ಲೋ ಹಾಕಕ್ ಹೇಳೋಣ ನಮ್ಮ ಹುಡ್ಗ. ಎಲ್ಲೋ ಹಾಕಿದೀನಿ, ನೋಡೋಣ ಎಲ್ಲೋ ಬೀಳುತ್ತೋ ಇಲ್ಲೋ. ಎಲ್ಲೋ ಡಟ್ಟಿ ಫೆಲ್ಲೋ. ಅಯ್ಯೋ, ಮಿಸ್ ಆಗೋಯ್ತು. 50 ರೂಪಾಯಿ ಲಾಭ ಬಂದೈತೆ. 50 ರೂಪಾಯಿ ಮೊನ್ನೆ 50 ರೂಪಾಯಿಗೆ ಐಸ್ ಕ್ರೀಮ್ ತಿನ್ನ. ಎಲ್ಲ ಹಾಯ್ ಮಾಡ್ರಿ ಇಲ್ಲಿ ನೋಡ್ರಿ. ನೀವೇ ಮಾಡಿದ್ರಲ್ಲ. ಜಾತ್ರೆ ಎಲ್ಲ ನೋಡಿದ್ದಾಯ್ತು. ಇವಾಗ ಜಾತ್ರೆಯಿಂದ ಹೋಗ್ಬೇಕಾದ್ರೆ ಈ ಮಂಡಕ್ಕಿ, ಮಿಕ್ಚರು, ಸ್ವೀಟು, ಈ ಬೆತ್ತಸ್ ಎಲ್ಲ ತಗೊಂಡು ಹೋಗ್ಬೇಕು. ತಗೊಂಡೋಗಿಲ್ಲ ಅಂದ್ರೆ ಮನೇಲಿರೋ ಜಾತ್ರೆಗೆ ಹೋಗಿ ಏನ್ ತಗೊಂಡ್ಬಂದಿದ್ರ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇವೆಲ್ಲ ತಗೊಂತಾ ಇದೀವಿ. ಜಾತ್ರೆಗೆ ಹೋದ್ರೆ ತಗೊಂಡ್ ಬರ್ಲೇಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅರುಣ್ ಲಾಸ್ ಪಾಗೋಡ. ಜಾತ್ರೆ ಎಲ್ಲ ಮುಗೀತು. ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಮತ್ತೆ ಊರಿನತ್ತ ಪ್ರಯಾಣ ಬೆಳೆಸಿದ್ವಿ. ಪ್ರತಿ ವರ್ಷವೂ ಕೂಡ ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಈ ಜಾತ್ರೆಗೆ ಅಷ್ಟೂ ಜನಕ್ಕೂ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಈಗ ಪ್ರಸಾದ ಏನೇನು ಮಾಡಿದ್ದಾರೆ, ದೇವ್ರ ಪ್ರಸಾದ ಏನು ಮಾಡಿದ್ದಾರೆ ಅಂತ ನೋಡೋಣ. ಸರ್, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅನ್ನದಾನವನ್ನು ಮಾಡ್ತೀರಾ? ಪ್ರತಿ ವರ್ಷ ಸರ್ ನಾವು ಇಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಇಲ್ಲಿ 3ನೇ ವರ್ಷ ನಾವು ಮಾಡ್ತಾ ಇದೀವಿ. ಸೆಲೆಬ್ರೇಷನ್ ಟೈಮ್ಸ್ ಅಂತ. ಅಂದ್ರೆ ಇಲ್ಲಿ ಸತ್ಕಾರ ಸುಮ್ಮನೆ ಪ್ರಸಾದ ತರ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಇಲ್ಲಿ ಮೊದಲಿಂದ ಮಾಡ್ಕೊಂತ ಬಂದಾರೆ ಬೇರೆಯವರು. ಬಟ್ ನಾವು ಈ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮ ಸೊ ಫೈನಲ್ ಆಗಿ ಎಲ್ಲ ನೋಡ್ಕೊಂಡು ಬಂದಿದೀವಿ. ನಮ್ಗೆ ಆದಷ್ಟು ನಾವು ತೋರಿಸಿದೀವಿ ವಿಡಿಯೋದಲ್ಲಿ. ಸೊ ಇದ್ರಲ್ಲಿ ಏನಾರ ನಿಮ್ಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವರ್ಷ ಈ ದೇವಸ್ಥಾನ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಇವಾಗ ಸರಿಯಾಗಿ ಅಷ್ಟೊಂದು ಕೊಡಕ್ ಆಗ್ಲಿಲ್ಲ ಡೀಟೇಲ್ಸ್, ಜನ ಜಾಸ್ತಿ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಜೈ ಆಂಜನೇಯ.